ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ ಬಸವ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ 65ರಲ್ಲಿ ಬಹುಕಾಲದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಸಂತ ಶ್ರೀ ಚಾಂಗದೇವ ಮಹಾರಾಜರ ದೇವಸ್ಥಾನ ಆವರಣದ ಅಭಿವೃದ್ಧಿ ಕಾಮಗಾರಿಗೆ 10 ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಪೂಜೆ ನೆರವೇರಿಸಿ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಪಾಲಿಕೆ ಸದಸ್ಯರಾದ ಸುನಿತಾ ಪ್ರಕಾಶ್ ಬುರಬುರೆ ಇವರ ವಿಶೇಷ ಪ್ರಯತ್ನದ ಫಲವಾಗಿ ಈ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರಕಿದ್ದು, ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಮಂಜುನಾಥ ಅಬ್ಬಯ್ಯ ಇವರು ಆಗಮಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನರ ಧಾರ್ಮಿಕ ಭಾವನೆಗಳಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯವಾಗಿದ್ದು, ದೇವಸ್ಥಾನಕ್ಕೆ ತುರ್ತಾಗಿ ಅಗತ್ಯವಿರುವ ಬೋರ್ವೆಲ್ ವ್ಯವಸ್ಥೆಯನ್ನು ತಕ್ಷಣ ಕಲ್ಪಿಸಲಾಗುವುದು. ಜೊತೆಗೆ ಸಂತ ಶ್ರೀ ಚಾಂಗದೇವ ಮಹಾರಾಜರ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರಕ್ಕಾಗಿ 20 ಲಕ್ಷ ರೂಪಾಯಿ ಅನುದಾನ ನೀಡುವ ಕುರಿತು ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಇವರಿಗೆ ತಿಳಿಸಿ ತುರ್ತಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ವಾರ್ಡ್ ನಂಬರ 65ರ ಜನತೆಯ ಬಹುವರ್ಷಗಳ ಕನಸು ನನಸಾಗುವ ದಿಶೆಯಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಕೆ ದಾಜಿಬಾನ್ ಪೇಟ್ ದುರ್ಗಾದೇವಿ ದೇವಸ್ಥಾನ ಪಂಚ ಸಮಿತಿ, ಕಮರಿಪೇಟ್ ಪಂಚ ಕಮಿಟಿ, ಶ್ರೀ ಗಣಪತಿ ದೇವಸ್ಥಾನ, ಬಾಕಳೆ ಓಣಿ ಪಂಚ್ ಕಮಿಟಿ, ಅರಳಿಕಟ್ಟಿ ಓಣಿ ಪಂಚ್ ಕಮಿಟಿ, ತುಮಕೂರು ಓಣಿ ಹಾಗೂ ಸಿದ್ವಿರಪ್ಪನಪೇಟೆ ಪಂಚ್ ಕಮಿಟಿ, ಶ್ರೀ ಚಾಂಗದೇವ ಜಾತ್ರಾ ಉತ್ಸವ ಸಮಿತಿ, ಜನತಾ ಬಜಾರ್ ಸೂಪರ್ ಮಾರ್ಕೆಟ್ ವ್ಯಾಪಾರಸ್ಥರು ಹಾಗೂ ದೇವಸ್ಥಾನದ ಪೂಜಾರಿಗಳು ಮತ್ತು ಪದಾಧಿಕಾರಿಗಳು ಮಂಜುನಾಥ ಅಬ್ಬಯ್ಯ ಇವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಬ್ಯಾಂಕ್ ಅಧ್ಯಕ್ಷರಾದ ವಿಠ್ಠಲ ಸಾಲದವ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ನಾಗೇಶ್ ಕಲಬುರ್ಗಿ, ನಾರಾಯಣ ಪವಾರ್, ಮಂಜುನಾಥ ಪಟ್ಟಣ, ವಿಠ್ಠಲ ಬದ್ದಿ, ಮಾಜಿ ಮಹಾಪೌರ ಡಿಕೆ ಚವ್ಹಾಣ, ನಾಗೇಂದ್ರ ಆರ್ ಹಬೀಬ, ಕಾಶಿನಾಥ್ ಖೋಡೆ, ಸುನಿಲ್ ವಾಳ್ವೆಕರ, ಕಿರಣ್ ಬಾಕಳೆ, ಕಿಶೋರ್ ಜಿತೂರಿ, ಸೇಸುಸಾ ಜಿತೂರಿ, ರಂಗನಾಥ ಜರತಾರಘರ, ನಾಗೇಂದ್ರ ಇರಕಲ್, ಪ್ರಕಾಶ ಇರಕಲ್, ಅಶೋಕ್ ಸೋಳ್ಕೆ, ಭಾರತಿ ಬದ್ದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ವಾರ್ಡ್ ನಂಬರ 65ರ ಗುರು ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಸ್ಥಳೀಯ ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ